ಮಕ್ಕಳ ಪೌಷ್ಟಿಕ ಆಹಾರಕ್ಕೆ ಶಾಲಾ ಶಿಕ್ಷಕನಿಂದಲೇ ಕನ್ನ. ಸ್ಕೂಟರ್ ಡಿಕ್ಕಿಯಲ್ಲಿತ್ತು ಪೌಡರ್ ಪ್ಯಾಕೆಟ್. ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ನೀಡುವ ಹಾಲಿನ ಪೌಡರ್ ಕದ್ದ ಶಾಲೆಯ ಮುಖ್ಯ ಶಿಕ್ಷಕ. ವಿದ್ಯಾರ್ಥಿಗಳಿಗೆ ನೀಡುವ ಹಾಲಿನ ಪೌಡರ್ ಕದ್ದೊಯ್ಯುವಾಗ ಸಾರ್ವಜನಿಕರ ಕೈಗೆ ಲಾಕ್. ಮೈಸೂರಿನ ಎಚ್ಡಿ ಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಘಟನೆ. ಶಾಲೆಯ ಮುಖ್ಯ ಶಿಕ್ಷಕ ಗಣೇಶ್ ಎಂಬುವವರಿಂದ ಕೃತ್ಯ. ಶಿಸ್ತು ಕ್ರಮಕ್ಕೆ ಸ್ಥಳೀಯರ ಒತ್ತಾಯ. ಶಾಲೆಯಿಂದ ಕೂಗಳತೆ ದೂರದಲ್ಲಿರುವ ಬಿಇಒ ಕಚೇರಿ. ಮಾಹಿತಿ ನೀಡಿದ್ರೂ ಸ್ಥಳಕ್ಕೆ ಬಾರದ ಅಧಿಕಾರಿಗಳು. ಬೇಲಿಯೇ ಎದ್ದು ಹೊಲ ಮೇಯ್ದ ಗಾದೆ ಮಾತಿನಂತಾಗಿದೆ ಇಂದಿನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಮಕ್ಕಳಿಗೆ ಸರಿತಪ್ಪು ಹೇಳಿಕೊಟ್ಟು ಸರಿದಾರಿಯಲ್ಲಿ ನಡೆಸಬೇಕಾದ ಶಿಕ್ಷಕನೇ ಅದೇ ಶಾಲೆಯ ಮಕ್ಕಳಿಗೆ ವಿತರಿಸಲು ಇಟ್ಟಿದ್ದ ಪೌಷ್ಟಿಕ ಆಹಾರ ಕದ್ದು ಕೊಂಡೊಯ್ಯಬೇಕಾದ್ರೆ ಸಾರ್ವಜನಿಕರ ಕೈಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವ ಘಟನೆ ಸಾಂಸ್ಕೃತಿಕ ನಗರಿ ಮೈಸೂರಿನ ಹೆಗ್ಗಡದೇವನ ಕೋಟೆಯಲ್ಲಿ ನಡೆದಿದೆ. ಎಚ್ಡಿ ಕೋಟೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಪೌಷ್ಟಿಕತೆ ಉದ್ದೇಶದಿಂದ ರಾಜ್ಯ ಸರ್ಕಾರ ವಿತರಿಸಿದ್ದ ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಆ ಶಾಲೆಯ ಮುಖ್ಯ ಶಿಕ್ಷಕರೇ ಕದ್ದು ಮನೆಗೆ ತೆಗೆದುಕೊಂಡು ಹೋಗುತ್ತಿದ್ದ ಸಂದರ್ಭದಲ್ಲಿ ಸ್ಥಳೀಯರು ಶಿಕ್ಷಕನ ಸ್ಕೂಟರ್ ತಡೆದು ಪರಿಶೀಲಿಸಿ ಪ್ರಶ್ನಿಸಿದಾಗ 1 ಕೆಜಿ ತೂಕದ 10ಕ್ಕೂ ಹೆಚ್ಚು ಹಾಲಿನ ಪೌಡರ್ ಪ್ಯಾಕೆಟ್ಗಳನ್ನು ಮುಖ್ಯ ಶಿಕ್ಷಕ ಎಗರಿಸಿದ್ದ ವಿಷಯ ಜಗಜ್ಜಾಹೀರಾಗಿದೆ. ಮಕ್ಕಳ ಹಾಲಿನ ಪೌಡರ್ ಪ್ಯಾಕೆಟ್ ಕದ್ದ ಶಿಕ್ಷಕನನ್ನು ಗಣೇಶ್ ಎಂದು ಹೇಳಲಾಗಿದ್ದು, ಈತ ಈ ಹಿಂದೆ ಏನೇನು ಕಳುಪು ಮಾಡಿರಬಹುದು ಎಂದು ಸಾರ್ವಜನಿಕರು ಪ್ರಶ್ನಿಸಿದ್ದಾರೆ. ಯಾರು ಏನೇ ಕೇಳಿದ್ರೂ ಪೌಡರ್ಗಳ ಡೇಟ್ ಮುಗಿದಿತ್ತು, ಆ ಕಾರಣಕ್ಕಾಗಿ ತೆಗೆದುಕೊಂಡೆ ಎಂದು ಘಟನೆಯಿಂದ ಜಾರಿಕೊಳ್ಳಲು ಯತ್ನಿಸಿದ್ದಾರೆ. ಆದರೆ ಸ್ಥಳೀಯರು ಪಟ್ಟು ಬಿಡದೆ ಹುಡುಕಾಡಿದಾಗ ಇನ್ನೂ ಸಮಯ ಮೀರದ 10 ಹಾಲಿನ ಪ್ಯಾಕೆಟ್ ಕದ್ದಿರುವ ವಿಚಾರ ಬೆಳಕಿಗೆ ಬಂದಿದೆ. ಪ್ರತಿನಿತ್ಯವೂ ಸಹ ವಿದ್ಯಾರ್ಥಿಗಳ ಆಹಾರ ಸಾಮಗ್ರಿಗಳನ್ನು ಒಯ್ಯುತ್ತಿದ್ರು. ಈಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರಷ್ಟೇ ಎಂದು ಸಾರ್ವಜನಿಕರು ಆಕ್ರೋಶಗೊಂಡಿದ್ದಾರೆ. ನಾನು ಇವ್ರನ್ನ ಫಾಲೋ ಅಪ್ ಮಾಡ್ತಾ ಇದ್ದೆ ಗಣೇಶ್ ಮಾಸ್ಟರ್ನ. ಪ್ರತಿದಿನ ಬ್ಯಾಗ್ ಅಲ್ಲಿ ಒಂದೊಂದು ಮೂಟೆ ತಗೊಂಡು ಹೋಗೋದು ಈ ತರದೆಲ್ಲ ನೋಡ್ತಾ ಇದೆ. ಇವ್ರು ಏನ್ ತಗೊಂಡು ಹೋಗ್ತಾರೆ ಅನುಮಾನ. ಸೊ ಅನುಮಾನ ಬಂದು ಇವತ್ತು ಇದಕ್ಕಿದ್ದಂಗೆ ನನ್ನ ಕಣ್ ಮುಂದೆ ಪಾಸ್ ಆದ್ರು. ಆಮೇಲೆ ತಾಳ ನೋಡೋಣ ಇವತ್ತು ಏನೋ ಇರಬೇಕು ನೋಡೇ ಬಿಡೋಣ ಸ್ಕೂಲಿಗೆ ಹೋಗ್ತಾ ಇದ್ದಾರಲ್ಲ ಅಂದ್ಬಿಟ್ಟು ಚೆಕ್ ಮಾಡಿದ್ರೆ ಹಾಲಿನ ಪ್ಯಾಕೆಟ್ ಎಷ್ಟು ಪ್ಯಾಕೆಟ್ ಇದೆ? 10 ಪ್ಯಾಕೆಟ್ ಇದೆ. ಎಷ್ಟು ಕೆಜಿ ಸಾಮರ್ಥ್ಯದ್ದು? ಎಷ್ಟು ಕೆಜಿ ಒಂದೊಂದು ಪ್ಯಾಕೆಟ್? ಒಂದೊಂದು ಪ್ಯಾಕೆಟ್ ನಲ್ಲಿ 1 ಕೆಜಿ ಇರ್ತದೆ. ಅದು ಎಕ್ಸ್ಪೈರಿ ಡೇಟ್ ಆಗಿದೆ ನೋಡಿ. ಎಕ್ಸ್ಪೈರಿ ಡೇಟ್ ಇನ್ನೂ ಆಗಿಲ್ಲ. ಡಿಸೆಂಬರ್ ತನಕ ಇದೆ. ಅವ್ರೇನ್ ಹೇಳ್ತಾರೆ ಮಾಸ್ಟರ್? ಈಗ ಅವರು ಎಕ್ಸ್ಪೈರ್ ಆಗಿದೆ, ನಾನು ಅದಕ್ಕೆ ಮನೆಗೆ ತಗೊಂಡು ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ಕಂಪ್ಲೇಂಟ್ ಮಾಡೈತೆ? ಕಂಪ್ಲೇಂಟ್ ಮಾಡಕ್ ಹೋಗ್ತಾ ಇದ್ದೀನಿ. ಬಿಒಗೂ ಮಾಡಿದ್ದೀನಿ, ಮತ್ತೆ ಬಿಸಿ ಊಟದ ಅಧಿಕಾರಿಗಳಿಗೂ ಮಾಡಿದ್ದೀನಿ. ಜೊತೆಗೆ ಈಗ ಅವ್ರನ್ನ ಕರ್ಕೊಂಡೋಗಿ ಪೊಲೀಸ್ಗೆ ಹ್ಯಾಂಡ್ ಓವರ್ ಮಾಡೋಣ ಅನ್ಕೊಂಡಿದ್ದೀನಿ. ಇನ್ನು ಈ ಶಾಲೆ ಬಿಇಒ ಕಚೇರಿಯ ಕೂಗಳತೆ ದೂರದಲ್ಲಿದ್ರು ಮೇಷ್ಟ್ರು ಮಾತ್ರ ಯಾರಿಗೂ ಹೆದರದೆ ಈ ಕೃತ್ಯ ನಡೆಸಿದ್ದಾರೆ. ಘಟನೆ ಕುರಿತು ಬಿಇಒರವರಿಗೆ ಕರೆ ಮಾಡಿದ್ದಾರೆ. ತಕ್ಷಣ ಬಿಆರ್ಸಿ ಕೃಷ್ಣಯ್ಯನವರು ಸ್ಥಳಕ್ಕಾಗಮಿಸಿ ಘಟನೆಯ ಸಂಪೂರ್ಣ ಮಾಹಿತಿ ಪಡೆದು ವರದಿ ನೀಡುವುದಾಗಿ ಹೇಳಿದ್ದಾರೆ. ಪಟ್ಟಣಗಳಲ್ಲೇ ಈ ರೀತಿಯಾದ್ರೆ ಗ್ರಾಮೀಣ ಭಾಗಗಳಲ್ಲಿ ಇದಕ್ಕೆ ಕಡಿವಾಣ ಹೇಗೆ ಎಂದು ಪ್ರಶ್ನಿಸುವುದರ ಮೂಲಕ ಕೃತ್ಯವೆಸಗಿದ ಮುಖ್ಯ ಶಿಕ್ಷಕರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ.